ನಮ್ಮ ಜೊತೆಗೆ ಮುಜರಾಯಿ ಮೀನುಗಾರಿಕೆ ಮತ್ತು ಒಳ ಸಾರಿಗೆ ಸಚಿವರಾಗಿರ್ತಕ್ಕಂತಹ ಬಸವಂತಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಒಂದು ತಳ ಸಮುದಾಯದಿಂದ ಬಂದು ನಿಮಗೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದೆ. ಒಂದು ಏನು ಅಸ್ಪೃಶ್ಯತೆ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ಹೋಗಲಾಡಿಸ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಂಥ ಒಂದು ಖಾತೆ ಮುಜರಾಯಿ ಇಲಾಖೆ. ತಾವೇನು ಹೇಳ್ತೀರಿ? ಒಂದು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ನವರೆಲ್ಲ ನನಗೆ ಸಚಿವನ ಮಾಡೋದ್ರ ಜೊತೆಗೆ ಒಂದು ಮುಜರಾಯಿ ಇಲಾಖೆ, ಮೀನುಗಾರಿಕೆ ಮತ್ತು ಒಳ ಸಾರಿಗೆ ಒಂದು ವ್ಯವಸ್ಥೆ ಖಾತೆಯನ್ನು ಕೊಟ್ಟು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾನು ಅವ್ರಿಗೆಲ್ಲರಿಗೂ ಸಹ ಕೃತಜ್ಞತೆ ಮತ್ತು ಥ್ಯಾಂಕ್ಸನ್ನು ಹೇಳಕ್ಕೆ ಬಯಸ್ತೇನೆ. ಖಾತೆ ಅಂದ ತಕ್ಷಣ ಅಧಿಕಾರಿಗಳನ್ನ ಕರೆದು ಮಾತನಾಡಿದರೆ ಹೇಗೆ ಅಂತ ಸರ್? ಈಗ ನಮ್ಮ ಅಧಿಕಾರಿಗಳನ್ನ ಇವತ್ತು ಕರೆದುಬಿಟ್ಟು ನಾನೆಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಅವರ ಬ್ರೀಫಿಂಗ್ ಮಾಡ್ಕೊಂಡು ನನ್ನ ಇಲಾಖೆ ಮಾಹಿತಿ ತಗೊಂಡು ನಾವು ಮುಂದಿನ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಸಜ್ಜುಗೊಳಿಸ್ತಾ ಇದ್ದೇನೆ. ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಾರ್ವಜನಿಕರಾಗಿ ತಳ ಹಂತದಿಂದ ಬಂದವರು ಪೌರ ಕಾರ್ಮಿಕರ ಮಗನಾದಂಥ ಬಸವಂತಪ್ಪನವರಿಗೆ ಒಂದು ಸಚಿವರನ್ನಾಗಿ ಮಾಡಿದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಮುಜರಾಯಿ ಖಾತೆ ಕೊಟ್ಟಿರ್ತಕ್ಕಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಅಂದರೆ ಒಂದು ಸಮಾನತೆಯನ್ನು ಸೃಷ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೆಲಸಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು. ದೇವಸ್ಥಾನ ಅಂದರೆ ಅದು ಒಂಥರ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ದೇವರು. ಅದರಿಂದ ದೇವರ ನನಗೆ ಆ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರೆ ನನಗೆ ಭಾಳ ಪುಣ್ಯವಂತ. ಇವತ್ತು ದೇವರ ಒಂದು ಸೇವೆ ಮಾಡಲಿಕ್ಕೆ ನನಗೆ ಸರ್ಕಾರದಿಂದ ಅನುಮತಿ ಕೊಟ್ಟರೆ ನನಗೆ ಭಾಳ ಪುಣ್ಯವಂತ ಅಂತ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೆ ಅಂತ. ಆ ದೇವರ ಒಂದು ದೇವಸ್ಥಾನ ಅಭಿವೃದ್ಧಿಗಳು, ಅದರ ಪ್ರಶಾಂತವನ್ನು ಕಾಪಾಡ್ತಕ್ಕಂಥದ್ದು, ದೇವಸ್ಥಾನದ ನಿಯಮ ಎಲ್ಲವನ್ನು ನಾನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಕೊಟ್ಟರೆ ಭಾಳ ಒಳ್ಳೆಯದಾಗೈತಿ. ಅದ್ರಾಗ ವಿಶೇಷವಾಗಿ ಈ ದೇಶದಲ್ಲಿ ಎಲ್ಲರ ಸಮಾನತೆಯಿಂದ ಇರತಕ್ಕಂಥ ದೇಶ ಮತ್ತು ಸಹಬಾಳ್ವೆಯಿಂದ ಇರತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಂಥ ಒಂದು ದೇಶದಲ್ಲಿ ನಾವೆಲ್ಲರೂ ಸಹ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಹೋಗೋದ್ರ ಜೊತೆಗೆ ಸಹಬಾಳ್ವೆಯನ್ನು ನಾವೆಲ್ಲರೂ ಸಹ ಬಯಸ್ತೇವೆ. ಬಾಲ್ಯದಲ್ಲಿ ಏನಾದರೂ ಕೆಟ್ಟ ಅನುಭವಗಳು ಏನಾದ್ರು ಆಗಿತ್ತು ಸರ್? ದೇವಸ್ಥಾನದ ಒಳಗಡೆ ಬಿಡದೇ ಇರುವಂಥದ್ದು ಆ ಥರದ್ದು ಏನಾದರೂ? ಹಿಂದೆ ಸ್ವಲ್ಪ ಆಗಿನ ಕಾಲದಲ್ಲಿ ಇತ್ತು. ಈಗ ಬದಲಾವಣೆ ಎಲ್ಲ ಕಡೆಗೆ ಆಗಿದೆ. ಎಲ್ಲರಲ್ಲೂ ಸ್ವಲ್ಪ ಬದಲಾವಣೆ ಬಯಸಿದ್ದಾರೆ. ಎಲ್ಲರಲ್ಲೂ ಸಮಾನತೆಯನ್ನು ಮೂಡ್ತಕ್ಕಂಥ ಕೆಲಸ ಆಗ್ತದವು. ಅದ್ರಾಗೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಏನು ಇದ್ದ ಅಸಮಾನತೆಯನ್ನು ಹೋಗಲಾಡಿಸೋಕ್ಕೆ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಹೋರಾಟ ಮಾಡ್ಕೊಂಬಂದಿರ್ತ ಪಕ್ಷ ಕಾಂಗ್ರೆಸ್. ಅಂಥ ಒಂದು ಪಕ್ಷ ಇವತ್ತು ಎಲ್ಲರಲ್ಲಿ ಒಂದು ಸಹಬಾಳ್ವೆಯನ್ನು ಕೂಡಿಸ್ತಕ್ಕಂಥ ಒಂದು ಪಕ್ಷ ಆಗಿರೋದ್ರಿಂದ ಅಲ್ಲಿ ಒಂದೇ ಕಾರ್ಯನಿರ್ವಹಿಸೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಭಾಳ ಜವಾಬ್ದಾರಿ ಇದ್ದಾವೆ. ಅವನ್ನೇನು ನಾನು ಎಲ್ಲ ವಿಚಾರ ಸಂಗ್ರಹಿಸಿ ಮತ್ತು ಆ ನಮ್ಮ ಮೀನುಗಾರರ ಸಮಸ್ಯೆಗಳನ್ನು ನಾನು ಖುದ್ದಾಗಿ ಹೋಗಿ ಅಲ್ಲೇ ಸ್ಥಳದಲ್ಲೇ ಖುದ್ದಾಗಿ ಹೋಗಿ ಅವರ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವರು ನೈಜ ಸ್ಥಿತಿಗಳನ್ನು ಅರಿತುಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿ ಅಲ್ಲಿಂದ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಬಸವಂತಪ್ಪ ಅವರ ಮಾತು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಬಸವರಾಜ್ ಚರ್ತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.